ಸ್ನೇಹಿತರೆ, NTPC ಗ್ರೀನ್ ಎನರ್ಜಿ. ಸೊ ಈ ಒಂದು IPOಗೆ ಯಾರೆಲ್ಲ ಅಪ್ಲೈ ಮಾಡ್ತಾ ಇದ್ದಾರೋ ಸೊ ಅವರೆಲ್ಲ ಈ ಒಂದು IPOಗೆ ಅಪ್ಲೈ ಮಾಡಬೇಕಾ ಬೇಡವಾ ಅನ್ನೋ ಒಂದು ಕ್ವಶನ್ ಸುಮಾರು ಜನಕ್ಕೆ ಇದ್ದೇ ಇರುತ್ತೆ. ಸೊ ಬಿಫೋರ್ ದಟ್ ವಾರಿ ಎನರ್ಜಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಈ ಒಂದು IPOಗೆ ಯಾರೆಲ್ಲ ಅಪ್ಲೈ ಮಾಡಿದ್ರು, ಯಾರಿಗೆ ಅಲಾಟ್ಮೆಂಟ್ ಸಿಕ್ತು, ಅವರೆಲ್ಲ ಬರೋಬ್ಬರಿ ಒಂದು 70-80% ಪ್ರಾಫಿಟ್ನ ಮಾಡಿದ್ರು. ಸೊ ಅದೇ ವೇಯಲ್ಲಿ ಈ ಒಂದು IPO ಕೂಡ ನಮ್ಮ ದುಡ್ಡನ್ನ ಡಬಲ್ ಮಾಡುತ್ತೆ ಅಥವಾ ಹೆಚ್ಚು ರಿಟರ್ನ್ ಕೊಡುತ್ತೆ ಅಂತ ಸುಮಾರು ಜನ ಅಪ್ಲೈ ಮಾಡೋದಕ್ಕೆ ಹೋಗ್ತಾ ಇದ್ರ. ಸೊ ಬಿಫೋರ್ ದಟ್ ಈ ಒಂದು IPOದ ಒಂದು ಅಪ್ಡೇಟ್ ಅನ್ನ ನಿಮಗೆ ಕೊಡ್ತಾ ಇದ್ದೀನಿ. ಈ ಒಂದು IPOದಲ್ಲಿ ನೀವೇನಾದ್ರೂ ಅಪ್ಲೈ ಮಾಡಬೇಕು ಅಂತಂದ್ರೆ 19 ನವೆಂಬರಿಂದ 22 ನವೆಂಬರ್ ಒಳಗಡೆ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಹಾಗೇನೆ ಈ ಒಂದು IPOದ ಪ್ರೈಸ್ ಬ್ಯಾಂಡ್ ಬಂದ್ಬಿಟ್ಟು 108 ರೂಪಾಯಿಗೆ ಸೆಟ್ ಮಾಡಿದ್ದಾರೆ. ಬಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂನ ಪ್ರಕಾರ ಇದು 110ರಲ್ಲಿ ಓಪನ್ ಆಗ್ಬೋದು. ಮತ್ತೆ ಮೇನ್ ಆಗಿ ಮಾತಾಡಬೇಕು ಅಂತಂದ್ರೆ ಈ ಒಂದು IPO SME IPO ಆಗಿದೆ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರಿನರ್ ಕಂಪನಿ ಅಂತ ಹೇಳ್ತಾರೆ. IPOಗಳಲ್ಲಿ ತುಂಬಾನೇ ಒಂದು ಕ್ಯಾಟಗರಿ ಇರುತ್ತೆ. SME ಅಂತ ಹೇಳ್ಬೋದು, ಇನ್ನೊಂದು ಇಕ್ವಿಟಿ ಅಂತ ಬರುತ್ತೆ, ಮತ್ತೊಂದು ಡೆಪ್ಟ್ ಅಂತ ಬರುತ್ತೆ. SME ಕ್ಯಾಟಗರಿಗೆ ಈ ಒಂದು IPO ಬರುತ್ತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಒಂದು IPO ಓವರ್ ವ್ಯಾಲಿಡ್ ಅಂಡರ್ ವ್ಯಾಲಿಡ್, ಈ ಒಂದು IPOಗೆ ಅಪ್ಲೈ ಮಾಡೋದು ಹೇಗೆ ಅನ್ನೋದು ಸುಮಾರು ಜನರ ಒಂದು ಡೌಟ್ ಆಗಿರುತ್ತೆ. ಓಕೆ, ಈ ಒಂದು IPOದಲ್ಲಿ ನಿಮಗೆ ಅಲಾಟ್ಮೆಂಟ್ ಸಿಗಲೇಬೇಕು ಅಂತಂದ್ರೆ ಒಂದು ಟ್ರಿಕ್ ಅನ್ನ ಹೇಳ್ತೀನಿ. ಈ ಒಂದು ಟ್ರಿಕ್ ಇಂದ ನೀವು ಒಳ್ಳೆಯ ಅಲಾಟ್ಮೆಂಟ್ನ ಸಿಗುವ ಚಾನ್ಸಸ್ನ ಜಾಸ್ತಿ ಮಾಡಬಹುದು ಅಂತ ಹೇಳಿ. ಎಕ್ಸಾಂಪಲ್ ಹೇಳಬೇಕು ಅಂದರೆ ನಿಮ್ಮ ಮನೆಯ ಸದಸ್ಯರ ಎಷ್ಟು ಜನರ ಡಿಮಾಟ್ ಅಕೌಂಟ್ ಇದೆ ಅಷ್ಟು ಜನರ ಡಿಮಾಟ್ ಅಕೌಂಟ್ಗಳಿಂದ ಹೆಚ್ಚಾಗಿ ಅಪ್ಲೈ ಮಾಡಿ. ಮೇನ್ ಆಗಿ ಇದರಲ್ಲಿ ಶೇರ್ ಹೋಲ್ಡರ್ ಕೋಟಾದ ಅಡಿಯಲ್ಲಿ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಓಕೆ, ಅಂದರೆ ಶೇರ್ ಹೋಲ್ಡರ್ದ ಕೋಟಾದ ಅಡಿಯಲ್ಲಿ ಅಪ್ಲೈ ಮಾಡಬೇಕು ಅಂತಂದರೆ ಇದರ ಪೇರೆಂಟ್ ಕಂಪನಿ ಆದಂತಹ NTPC ಕಂಪನಿಯ ಒಂದು ಶೇರ್ನ ನೀವು ಬೈ ಮಾಡಬೇಕಾಗಿರುತ್ತೆ. ಇದು ಆಲ್ರೆಡಿ ಶೇರ್ ಮಾರ್ಕೆಟ್ನಲ್ಲಿ ಲಿಸ್ಟೆಡ್ ಆಗಿದೆ. ಈ ಒಂದು ಕಂಪನಿಯ ಒಂದು ಶೇರ್ನ ನೀವು ಬೈ ಮಾಡಿ ಡಿಮಾಟ್ ಅಕೌಂಟಲ್ಲಿ ಇಡಿ. ಸೊ ಅದಾದ ಮೇಲೆ ನೀವು ಈ ಒಂದು ಕಂಪನಿಗೆ ಅಪ್ಲೈ ಮಾಡಿದರೆ ನಿಮಗೆ ಅಲಾಟ್ಮೆಂಟ್ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಬಹಳವೇನು ಮೇಲೆ ಹೋಗಿಲ್ಲ. ನಿಮ್ಗೆ ಆಲ್ರೆಡಿ ಹೇಳಿದೆ, ಇದು 108 ರೂಪಾಯಿಗೆ ಸೆಟ್ ಮಾಡಿದ್ರು, ಇದು 110ರಲ್ಲಿ ಓಪನ್ ಆಗ್ಬೋದು ಅಂತ ಹೇಳಿ ಇದು ತೋರಿಸ್ತಾ ಇದೆ. ಮತ್ತು ರಿಟೇಲ್ ಕ್ಯಾಟಗರಿಯಲ್ಲಿ ನೀವೇನಾದರೂ ಅಪ್ಲೈ ಮಾಡಬೇಕು ಅಂತಂದ್ರೆ ಒಂದು ಲಾಟ್ ಅಲ್ಲಿ 139 ಶೇರ್ಗಳು ಬರುತ್ತೆ. ನಿಮಗೆ ಮಿನಿಮಮ್ ಅಮೌಂಟ್ ಬಂದ್ಬಿಟ್ಟು 14,904 ರೂಪಾಯಿ ಬೇಕಾಗಿರುತ್ತೆ. ಸೊ ಮ್ಯಾಕ್ಸಿಮಮ್ ನಾವು ಎಷ್ಟು ಅಪ್ಲೈ ಮಾಡ್ಬೋದು ಸರ್ ಅಂತಂದ್ರೆ 13 ಲಾಟ್ಗಳನ್ನ ನೀವು ಬೈ ಮಾಡಬಾರ್ದಾಗೈತೆ. ಸೊ ಇದರಲ್ಲಿ 1,794 ಶೇರ್ಗಳು ಬರುತ್ತೆ. ಇದಕ್ಕೆ ನೀವು ಕಟ್ಟಬೇಕಾಗಿರ್ತಕ್ಕಂಥದ್ದು 1,93,752 ರೂಪಾಯಿಗಳನ್ನ ನೀವು ನೀಡಬೇಕಾಗಿರುತ್ತೆ. ಸೊ ಈ ಒಂದು IPOಗೆ ಅಪ್ಲೈ ಮಾಡ್ಬೋದಾ, ನೀವು ಅಪ್ಲೈ ಮಾಡ್ತೀರಾ ಅಂತ ನನ್ನ ಒಂದು ನೀವು ಕ್ವಶನ್ ಮಾಡಿದ್ರೆ ನಾನು ಖಂಡಿತ ಮಾಡೋದಿಲ್ಲ. ಯಾಕಪ್ಪ ಅಂತಂದ್ರೆ ಈ ಒಂದು IPO ಏನಿದೆ ಇದು ಓವರ್ ವ್ಯಾಲಿಡ್ ಅಂತಾನೆ ಹೇಳ್ಬೋದು. ಇದರ ಪಿ ರೇಷಿಯೋ ಬಗ್ಗೆ ಮಾತನಾಡೋದಾದ್ರೆ ಇದು ಬಹಳ ಹೈ ಪಿ ರೇಷಿಯೋದಲ್ಲಿ ಟ್ರೇಡ್ ಆಗ್ತಿದೆ. ಅಂದ್ರೆ ಇದು ಬರೋಬ್ಬರಿ 260ರ ಸನಿಹದಲ್ಲಿ ಟ್ರೇಡ್ ಆಗ್ತಿದೆ. ಇದು ತುಂಬಾನೇ ಓವರ್ ವ್ಯಾಲಿಡ್ ಅಂತಾನೆ ಹೇಳ್ಬೋದು. ಬಿಫೋರ್ ದಟ್ ನಾನು ಒಂದಿಷ್ಟು ವಿಡಿಯೋಗಳನ್ನ ಮಾಡಿದ್ದೆ, ಬೇರೆ IPOಗಳ ಬಗ್ಗೆ ಕೂಡ ನಾನು ಮಾತಾಡಿದ್ದೆ. ಈ ಹೊಂಡೈ IPO ಏನಿತ್ತು, ಸೊ ಇದು ಬರೀ 26ರಲ್ಲಿ ಟ್ರೇಡ್ ಆಗ್ತಿತ್ತು ಪಿ. ಸೊ ಆ ಟೈಮ್ನಲ್ಲೇ ನಿಮಗೆ ಹೇಳಿದ್ದೆ ಈ ಒಂದು ಕಂಪನಿ ಏನಿದೆ ಬಹಳ ಓವರ್ ವ್ಯಾಲಿಡ್ ಆಗಿದೆ ಅಂತ ಹೇಳಿ. ಮತ್ತೆ ಈ ಕಂಪನಿ ಬಗ್ಗೆ ಯೋಚನೆ ಮಾಡಿ, ಇದು ಬರೋಬ್ಬರಿ 260ರಲ್ಲಿ ಟ್ರೇಡ್ ಆಗ್ತಿದೆ ಪಿ. ಸೊ ನೀವು ಈ ಒಂದು ಕಂಪನಿಗೆ ಇನ್ವೆಸ್ಟ್ ಮಾಡಬೇಕಾ ಬೇಡ ಅನ್ನೋದು ಸೊ ನೀವು ಇಲ್ಲೇ ಲೆಕ್ಕ ಹಾಕೊಳ್ಬೋದು ಅಂತ ಹೇಳ್ಬೋದು. ಹಾಗೆಯೇ ಈ ಒಂದು ಕಂಪನಿಯ ನೆಕ್ಸ್ಟ್ ರೇಷಿಯೋಗಳ ಬಗ್ಗೆ ನಾನು ಮಾತನಾಡೋದಾದರೆ, ಡೆಪ್ಟ್ ಟು ಇಕ್ವಿಟಿ ರೇಷಿಯೋ ಬಗ್ಗೆ ಮಾತನಾಡೋದಾದರೆ ಈ ಒಂದು ಕಂಪನಿ ಬರೋಬ್ಬರಿ 1.92% ಟ್ರೇಡ್ ಆಗ್ತಿದೆ. ಸೊ ಯಾವುದೇ ಒಂದು ಕಂಪನಿ ಅಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಅದರ ಸಾಲದ ಬಗ್ಗೆ ಕೂಡ ನಿಮಗೆ ಗಮನ ಇರಬೇಕು. ಈ ಒಂದು ಕಂಪನಿಗೆ ಅಧಿಕ ಸಾಲ ಇದೆ ಅನ್ನೋದು ಇಲ್ಲಿ ತಿಳಿದು ಬರ್ತಿದೆ. ಹಾಗೆಯೇ ಈ ಕಂಪನಿ ಓವರ್ ಆಲ್ ಆಗಿ ಅಷ್ಟೊಂದು ಏನು ರಿಟರ್ನ್ಗಳು ಕೊಟ್ಟಿಲ್ಲ. ರೆವೆನ್ಯೂ ಮತ್ತು ಪ್ರಾಫಿಟ್ ಬಗ್ಗೆ ಮಾತನಾಡೋದಾದರೆ ಸ್ವಲ್ಪ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಎಲ್ಲೂ ಒಟ್ಟಾರೆ ಇದೆ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ಈ ಒಂದು ಕಂಪನಿಗೆ ಅಪ್ಲೈ ಮಾಡ್ತಿದ್ದೀರಾ ಅಂತಂದ್ರೆ ದಯವಿಟ್ಟು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ, ನಿಮಗೆ ಸರಿ ಅನಿಸಿದರೆ ಇನ್ವೆಸ್ಟ್ ಮಾಡಿ. ಮೊದಲನೇ ಮಾರ್ಕೆಟ್ ಬೆಳ್ತಿರೋ ಕಂಡೀಷನಿಂದ ಸೊ ಇದು ಲೀಸ್ಟ್ ಆದ ಕೂಡಲೇ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಕ್ರಿಯೇಟ್ ಆಗುವಂತಹ ಚಾನ್ಸಸ್ಗಳು ಇರಬಹುದು. ಸೊ ಅದಕ್ಕೋಸ್ಕರ ಸ್ವಲ್ಪ ನೋಡಿ ಇದ್ರ ಮೇಲೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡೋದು ತುಂಬ ಒಳ್ಳೆಯದು. ಸೊ ನೀವೇನಾದರೂ ಈ ಒಂದು ಕಂಪ್ನಿನ ಬೈ ಮಾಡಬೇಕು ಅಂತಂದ್ರೆ ಸ್ವಲ್ಪ ದಿನಗಳ ಕಾಲ ನೀವೇನಾದರೂ ವೇಟ್ ಮಾಡಿದ್ರಿ ಅಂತಂದ್ರೆ ಈ ಒಂದು ಕಂಪನಿ ಸೆಲ್ಲಿಂಗ್ ಪ್ರೆಷರಿಂದ ಇದರ ನಾರ್ಮಲ್ ಪ್ರೈಸ್ಗೆ ಬಂದರೆ ನೀವು ಇಲ್ಲಿ ಒಳ್ಳೆಯ ರೇಟ್ಗೆ ಈ ಒಂದು ಕಂಪ್ನಿನ ಬೈ ಮಾಡ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದೆ. ಇದೇ ರೀತಿ IPOಗಳ ಬಗ್ಗೆ ಅಪ್ಡೇಟ್ ಬೇಕು, ಹಾಗೇನೇ ಶೇರ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾವು ನಿಮಗೆ ಶೇರ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳುವಂತಹ ಸುಮಾರು ಸಬ್ಜೆಕ್ಟ್ಗಳ ಬಗ್ಗೆ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಧನ್ಯವಾದ.